ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರತಕ್ಕಂಥ ಕುರ್ಚಿ ಕದನ, ಈ ಕುರ್ಚಿ ಕದನ ಇನ್ನು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿಲ್ಲ. ಈ ನಡುವೆನೇ ಸಿಎಂ ಸಿದ್ದರಾಮಯ್ಯನವರು ಇವತ್ತು ದೆಹಲಿಗೆ ತೆರಳುತ್ತಾ ಇದ್ದಾರೆ. ಬಹಳ ಕುತೂಹಲ ಮೂಡಿಸಿದೆ ಇವರ ದೆಹಲಿ ಪ್ರವಾಸ. ನಾಳೆ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಸಿಎಂ. ಅವ್ರಿಗೆ ಆಹ್ವಾನ ಇತ್ತು, ಹಾಗಾಗಿ ಹೋಗ್ತಾ ಇದ್ದಾರೆ. ಹಾಗಾದರೆ ದೆಹಲಿಯಲ್ಲಿ ಸಿದ್ದರಾಮಯ್ಯ ಪವರ್ ಪ್ರಸ್ತಾಪ ಅನುಮಾನ ಅಂತ ಇದ್ದಾರೆ. ಯಾಕೆ? ಹೈಕಮಾಂಡ್ ತಾವಾಗಿಯೇ ವಿಚಾರ ಪ್ರಸ್ತಾಪಿಸಿದರಷ್ಟೇ ಸಿದ್ದರಾಮಯ್ಯನವರು ಮಾತಾಡ್ತಾರೆ. ಸಂಪುಟ ಪುನರ್ರಚನೆ ಪ್ರಸ್ತಾಪದ ಚೆಕ್ಮೇಟ್ಗೆ ಮುಂದಾಗ್ತಾರಾ? ಪರ್ಮಿಷನ್ ಕೊಡಿ, ಕ್ಯಾಬಿನೆಟ್ ರೀಶಫಲ್ ಮಾಡ್ತೀನಿ ಅಂತ. ಅವಕಾಶ, ಮಾತುಕತೆ ದಿನಾಂಕ ನಿಗದಿ ಚರ್ಚೆ ಮಾಡ್ತಾರಾ ಗೊತ್ತಿಲ್ಲ. ಮುಂದಿನ ಮಾತುಕತೆ ದಿನಾಂಕ ನಿಗದಿಯಾಗುವ ಸಾಧ್ಯತೆ ಇದೆ ಅಂತಲೇ ಹೇಳ್ತಾ ಇದ್ದಾರೆ. ದೆಹಲಿ ಪ್ರವಾಸದಲ್ಲಿ ಸಿದ್ದರಾಮಯ್ಯ ಬತ್ತಳಿಕೆಯ ಅಸ್ತ್ರ ಏನು? ಯಾಕೆಂದರೆ ಅದು CWC ಮೀಟಿಂಗ್ ಆಗಿರೋದ್ರಿಂದ ಬೇರೆ ಬೇರೆ ವಿಚಾರಗಳೆಲ್ಲ ಚರ್ಚೆ ಆಗುತ್ತೆ. ಅದರ ನಡುವೆ ಏನಾದರೂ ಅವಕಾಶ ಸಿಕ್ಕಿದ್ರೆ ಸಿದ್ದರಾಮಯ್ಯನವರು ಪವರ್ ಶೇರಿಂಗ್ ವಿಚಾರಕ್ಕಿಂತ ಹೆಚ್ಚಾಗಿ ಸಂಪುಟ ಪುನರ್ರಚನೆಗೆ ಅನುಮತಿ ಕೊಡಿ ಅಂತ ಕೇಳ್ಬೋದು. ಅದನ್ನು ಕೇಳಿದಾಗ ಹೈಕಮಾಂಡ್ ಏನು ಹೇಳುತ್ತೆ? ಪವರ್ ಶೇರಿಂಗ್ ವಿಚಾರ ಪ್ರಸ್ತಾಪ ಮಾಡ್ತಾರಾ ಇಲ್ವಾ? ಇದೆಲ್ಲ ಪ್ರಶ್ನೆಗಳು. ನೋಡಿ, ಇಂಥ ಸಮಯದಲ್ಲಿ CM ಆಗಲಿ DCM ಆಗಲಿ ಡೆಲ್ಲಿಗೆ ಹೋದಾಗೆಲ್ಲ ಸುದ್ದಿ ಆಗುತ್ತೆ. ಈಗ ಮೊನ್ನೆ DCM DK ಶಿವಕುಮಾರ್ ಹೋಗಿದ್ದರು ಡೆಲ್ಲಿಗೆ. ಅವ್ರು ಕೇಂದ್ರದ ಸಚಿವರನ್ನೆಲ್ಲ ಭೇಟಿಯಾದರು. ಹೈಕಮಾಂಡ್ ನಾಯಕರನ್ನ ಯಾರನ್ನೂ ಭೇಟಿ ಆಗಲಿಲ್ಲ. ಆದರೂ ಕುತೂಹಲ ಇತ್ತು ಏನು ಮಾಡ್ತಾರೆ ಅಂತ. ಈಗ ಸಿದ್ದರಾಮಯ್ಯನವರು ಕೂಡ CWC ಸಭೆಗೆ ಹೋಗ್ತಾ ಇರೋದ್ರಿಂದ ಏನಾಗುತ್ತೆ ಅಂತಕ್ಕಂಥ ಕುತೂಹಲ ಸಹಜವಾಗೇ ಇದೆ.